ಬಾಗಿಲಿನಾಚೆಗೆ ತಾ ಬಂದು ಕೂಗಿದೆ ಬಾಳು ಬಾಯೆಂದು ಸಂತಸದಿಂದ ಓ ಎಂದು ಓಡಲೇಬೇಕು ನೀನಿಂದು ಸಾವಿರ ಕಣ್ಣಿನ ನವಿಲಾಗಿ ನಿಂತಿದೆ ಸಮಯ ನಿನಗೆಂದು ಕಣ್ಣನ್ನು ತೆರೆದು ಹಗುರಾಗಿ ನೋಡಲೇಬೇಕು ನೀ ಬಂದು ಕಿವಿ ಮಾತೊಂದು ಹೇಳಲೆ ನಾನಿಂದು ದಾರಿ ನಿಂತಾಗ ಸಾಗಲೇಬೇಕೆಂದು ನಿನ್ನೆ ಹೀಗಿಲ್ಲ ನಾಳೆಯೂ ತಿಳಿದಿಲ್ಲ ನೀನು ನೀನಾಗಿ ಬಾಳಲೇಬೇಕೆಂದು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇವತ್ತು ಮಸಾಲ ಅಕ್ಕಿ ರೊಟ್ಟಿ ಅಥವಾ ತಾಲಿಪಟ್ಟು ಇಲ್ಲ ಅಕ್ಕಿ ರೊಟ್ಟಿ ನೀವು ಹೇಗೆ ಬೇಕಿದ್ರೂ ಕರಿಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಎಲ್ಲ ತರಕಾರಿಗಳನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಸೌತೆಕಾಯಿ, ಕ್ಯಾರೆಟ್ನ ತುರಿದಿದ್ದೀನಿ. ಇನ್ನೊಂದು ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ. ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಪಾಲಕ್ ಸೊಪ್ಪಿತ್ತು, ಅದನ್ನು ತೊಗೊಂಡಿದ್ದೀನಿ ಕಟ್ ಮಾಡಿ. ಹಾಗೆ ಒಂದು ಬೌಲ್ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇವಾಗ ಎಲ್ಲ ತರಕಾರಿ ಮತ್ತು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡ್ಬಿಟ್ಟು ಕಲಿಸ್ತಾ ಇದ್ದೀನಿ. ನಾನು ಇದಕ್ಕೆ ಬಿಸಿನೀರು ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟು ನೀರು ಹಾಕದೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲ ತರಕಾರಿ ಸೊಪ್ಪು ಎಲ್ಲ ಕೂಡ. ಅದರಲ್ಲಿ ನೀರಿನ ಅಂಶ ಇರುತ್ತಲ್ವ ಪಾಲಕ್ ಸೊಪ್ಪು ಹಾಗೆ ಸಬ್ಬಸಿಗೆ ಸೊಪ್ಪಲ್ಲಿ, ಹಾಗಾಗಿ ಸ್ವಲ್ಪ ಸೌತೆಕಾಯಲ್ಲಿ ತುಂಬ ನೀರಿನ ಅಂಶ ಇರುತ್ತೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನೀರನ್ನ ಹಾಕ್ಕೊಳ್ಳಿ. ಉಪ್ಪು, ಜೀರಿಗೆನ ಹಾಕ್ಕೊಳ್ಳಿ. ಹಾಗೆ ನೀರನ್ನು ನೋಡಿಕೊಂಡು ನಿಧಾನಕ್ಕೆ ಕಲಿಸ್ತಾ ಸ್ವಲ್ಪ ಸ್ವಲ್ಪನೇ ಹಾಕಬೇಕಾಗತ್ತೆ. ತುಂಬ ಅಳಸಾಗ್ಬಿಟ್ರೆ ಹಿಟ್ಟು ತಾಲಿಪಟ್ಟು ಮಾಡೋಕ್ಕೆ ಈಸಿ ಆಗಲ್ಲ, ಬರೋದೇ ಇಲ್ಲ. ನೋಡ್ಕೊಂಡು ಹಾಕ್ಕೊಳ್ಳಿ. ಬಿಸಿ ನೀರು ಯಾಕೆ ಯೂಸ್ ಮಾಡ್ತಾಯಿದ್ದೀನಿ ಅಂತಂದರೆ ನೀಟಾಗಿ ತಟ್ಟಕ್ಕೆ ಈಸಿ ಆಗುತ್ತೆ, ಸ್ವಲ್ಪ ಜಿಗಿ ಬರುತ್ತೆ ಅಂತ. ಓಕೆನಾ? ಇವಾಗ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಹದಕ್ಕೆ ಕಲಸಿಟ್ಟಿರೋದನ್ನು ಸ್ವಲ್ಪ ಹೊತ್ತು ನೆನೆಯಕ್ಕಿಡಬೇಕು. ಒಂದು 15 ನಿಮಿಷ ಇಟ್ಟರೆ ಸಾಕು. ನೆನೆಸ್ಕೊಂಡ್ಬಿಟ್ಟು ನಾನು ಆ್ಯಕ್ಚುಲಿ ಒಂದು 20 ಮಿನಿಟ್ಸ್ ಬಿಟ್ಟಿದ್ದೆ, ಬಿಕಾಸ್ ಚಟ್ನಿ ಮಾಡಿಕೊಂಡೆ ಅದೇ ಟೈಮಲ್ಲಿ, ಕೊಬ್ಬರಿ ಚಟ್ನಿ. 15 ನಿಮಿಷ ಆದಮೇಲೆ ನೆಂದಿರುತ್ತೆ. ನೀವು ಆವಾಗ ತಾಲಿಪಟ್ಟನ್ನ ಮಾಡ್ಬೋದು. ಇವಾಗ ಹಂಚನ್ನ ಕಾಯಕ್ಕಿಟ್ಟಿದ್ದೀನಿ. ಬಿಸಿ ಆಗ್ತಾಯಿದೆ. ಸ್ವಲ್ಪ ಎಣ್ಣೆ ಫಸ್ಟೇ ಹಚ್ಕೊಂಡ್ಬಿಟ್ಟು ಇಡಿ, ಆವಾಗ ಹಂಚಿಗೆ ಹತ್ಕೊಳ್ಳಲ್ಲ. ಫಸ್ಟಿಗೆ ಹಾಕ್ತಿರಲ್ವ, ಇಲ್ಲಾಂದರೆ ಹರಿದ್ಬಿಡುತ್ತವೆ. ಇವಾಗ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಉಂಡೆ ಮಾಡಿಕೊಂಡು, ನಾನು ಬಟರ್ ಪೇಪರಲ್ಲಿ ಮಾಡಬೇಕಾಗತ್ತೆ ಇದನ್ನ. ಆ್ಯಕ್ಚುಲಿ ಈಸಿ ಆಗುತ್ತೆ, ಬಟ್ ನಾನು ಆನ್ಲೈನಲ್ಲಿ ವಾಲ್ ಸ್ಟಿಕ್ಕರ್ಸ್ ಆರ್ಡ್ರ್ ಮಾಡಿರ್ತೀವಲ್ವ, ಅದರಲ್ಲಿ ಒಂದು ಶೀಟ್ ಬಂದಿರುತ್ತಲ್ವ, ಅದೇ ಶೀಟ್ನ ಯೂಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ಅದು ಆಯಿಲಿ ಇರುತ್ತೆ. ನೀವು ಚೆಕ್ ಮಾಡಿ ನೋಡಿ ಒಂದು ಸಲ, ಹಂಚಿಗೆ ಹತ್ಕೊಳಲ್ಲ ಅದು ಹಾಕಿದಾಗ. ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಫಸ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಪೇಪರ್ನ ಅಗಲ ಮಾಡಿಕೊಂಡು ಎಣ್ಣೆನ ಸವರಿ ಇವಾಗ ತಟ್ಟಬೇಕಾಗತ್ತೆ. ನಾನು ಅಂದರೆ ಲತ್ತಣಿಗೆಯಿಂದ ಅಥವಾ ಪೇಪರಿಂದ ಅಗಲ ಮಾಡ್ತಾಯಿಲ್ಲ, ಕೈಯಿಂದನೇ ತಟ್ತಾಯಿದ್ದೀನಿ. ನೀಟಾಗಿ ತೆಳ್ಳಗೆ ತಟ್ಕೊಳ್ಳಿ. ದಪ್ಪ ಆದರೆ ಇದು ಚೆನ್ನಾಗಾಗಲ್ಲ, ಟೇಸ್ಟ್ ಬರಲ್ಲ. ಆದಷ್ಟು ತೆಳ್ಳಗೆ ಮಾಡೋಕ್ಕೆ ಟ್ರೈ ಮಾಡಿ. ಇದನ್ನ ಈಸಿಯಾಗಿ ಹಂಚಿಗೆ ಹಾಕ್ಬೋದು. ಇವಾಗ ಪೇಪರ್ಗೆ ಹಾಕಿಬಿಟ್ಟು ತಟ್ತಾ ಇದ್ದೀನಿ. ರೊಟ್ಟಿ ತಟ್ಟಿರೋರಿಗೆ ಈಸಿ ಆಗುತ್ತೆ ಇದು. ನೀಟಾಗಿ ತಟ್ಕೊಳ್ಳಿ, ತೆಳ್ಳಗೆ ಮಾಡ್ಕೊಳ್ಳಿ, ತುಂಬ ದಪ್ಪ ಮಾಡೋಕ್ಕೆ ಹೋಗಬೇಡಿ. ಆ ಪೇಪರ್ ಎಷ್ಟಿದೆಯೋ ಅಷ್ಟು ಅಗಲ ಮಾಡ್ಕೋತಾ ಇದ್ದೀನಿ. ಇವಾಗ ನೀಟಾಗಿ ಅಗಲಾಗಿ ತಟ್ಕೊಂಡ್ಬಿಟ್ಟು ಈ ಪೇಪರ್ನೇ ಸೀದಾ ಹಂಚಿಗೆ ಹಾಕ್ತಾಯಿದ್ದೀನಿ ನಾನು. ಫಸ್ಟ್ ಎಣ್ಣೆನ ಹಚ್ಕೊಂಡಿರ್ತೀರಲ್ವ ಹಂಚಿಗೆ, ಪೇಪರ್ನ ಡೈರೆಕ್ಟಾಗಿ ಹಂಚ್ ಮೇಲೆ ಹಾಕಿಬಿಟ್ಟು ನೀಟಾಗಿ ಮೇಲ್ಗಡೆ ತಟ್ಟಿ ಬಿಡಿಸ್ಬೋದು. ಏಕೆಂದರೆ ಅದು ಬಟರ್ ಪೇಪರ್ ಅಂತ ಹೇಳಿದೆ ಅಲ್ವಾ, ಆ ಥರನೇ ಇದು ಕೂಡ ಈಸಿಯಾಗಿ ಬಿಡುತ್ತೆ. ನೀವು ನೋಡ್ತಾ ಇರ್ಬೋದು, ಯಾವುದೇ ರೀತಿ ಹರಿಯೋದಿಲ್ಲ, ಹಾಗೆ ಅಂಟ್ಕೊಳ್ಳೋದಿಲ್ಲ. ಆ್ಯಂಡ್ ಅಗೇನ್ ಮತ್ತೆ ಯೂಸ್ ಮಾಡ್ಬೋದು ಅದೇ ಪೇಪರ್ನೇ. ಇವಾಗ ಮೇಲ್ಗಡೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 2-3 ನಿಮಿಷ ಅದು ಫ್ರೈ ಆಗಬೇಕು. ಕೆಳಗಡೆ ಎಲ್ಲ ರೋಸ್ಟಾಗಿ ಬೆಂದಿದ ಮೇಲೆ ತಿರುಗಿಸಿ ಹಾಕಬೇಕಾಗತ್ತೆ. ಇವಾಗ ಎರಡೂ ಸೈಡ್ ನೀಟಾಗಿ ಬೇಯಿಸ್ಕೊಂಡ್ಬಿಟ್ಟು ನಾನು ಇದನ್ನು ಹಾಟ್ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಯಾಕೆ ಅಂತಂದರೆ ಬಿಸಿ ಬಿಸಿಯಾಗಿ ಹಾಗೇ ಇರುತ್ತೆ, ಸ್ವಲ್ಪ ಲೇಟಾಗಿ ತಿಂದರೂ ಕೂಡ ಪ್ರಾಬ್ಲಮ್ ಇಲ್ಲ ಅಂತ. ಹಾಟ್ ಬಾಕ್ಸಲ್ಲಿ ಹಾಕಿಟ್ರೆ ಚೆನ್ನಾಗಿರುತ್ತೆ, ಮೆತ್ತಗಿರುತ್ತೆ. ನೀವು ನೋಡ್ಬೋದು, ಇವಾಗ ನಾನು ಆಲ್ರೆಡಿ ಹಾಕಿಬಿಟ್ಟು ಒಂದು 10 ನಿಮಿಷ ಆಯಿತು. ತುಂಬ ಬಿಸಿ ಬಿಸಿಯಾಗಿದೆ. ಹಾಗೆ ಇದನ್ನು ಕೊಬ್ಬರಿ ಚಟ್ನಿ ಅಥವಾ ಶೇಂಗಾ ಚಟ್ನಿ, ಕೆಂಪು ಚಟ್ನಿ
ಯಾವುದೇ ರೀತಿ ಚಟ್ನಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಟೇಸ್ಟಾಗಿರುತ್ತೆ. ಇದು ಬಂದ್ಬಿಟ್ಟು ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋರ್ವರೆಗೂ ಎಲ್ರಿಗೂ ಇಷ್ಟ ಆಗೋವಂಥ ತಿಂಡಿ ಅಥವಾ ಊಟ ಅಂತ ಹೇಳ್ಬೋದು. ಎಲ್ಲ ತರಕಾರಿ ಯೂಸ್ ಮಾಡ್ತಿರೋದ್ರಿಂದ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು. ಬಟ್ ಆಯಿಲ್ ಯೂಸ್ ಮಾಡಬೇಕಾಗತ್ತೆ, ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಈ ವಿಡಿಯೋನ ನೋಡ್ತಾ ಇದ್ದೀರೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್.